ಓಕೆ, ಇನ್ನು ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ದೇಶದ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟ ಬೆನ್ನಲ್ಲೇ ಈಗ ಇನ್ನೊಂದು ಶಾಕ್ ಅಂತೆ. ಮೋದಿ ಮುನ್ಸೂಚನೆ ಬೆನ್ನಲ್ಲೇ ಇದೀಗ ತೈಲ ಬೆಲೆ ಏರಿಕೆ ಆಗೋದು ನಿಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಫಿಕ್ಸ್ ಅಂತ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಹೇಳಿಬಿಟ್ಟಿದ್ದಾರೆ. ಸ್ವಿಟ್ಜರ್ಲೆಂಡಲ್ಲಿನ ಒಂದು ಸಮಾವೇಶದಲ್ಲಿ ಅವರು ಮಾತನಾಡಿದ್ದಾರೆ. ಸರ್ಕಾರ ಎಲ್ಲ ಆರ್ಥಿಕ ಸ್ಥಿರತೆ ಕಾಪಾಡೋದಕ್ಕೆ ಕ್ರಮ ತಗೊಂಡಿದೆ ಅಂತಲೂ ಹೇಳಿದ್ದಾರೆ. ಈ ಮಧ್ಯೆ ಮೊದಲ ಹಂತದಲ್ಲಿ ಪೆಟ್ರೋಲ್ ದರ 4 ರಿಂದ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಇನ್ನು ಚಿನ್ನ ಈಗ ಆಗಿರ್ತಕ್ಕಂಥದ್ದು ಆಮದು ಸುಂಕ ಏರಿಕೆ ಮೂಲ ಬೆಲೆಯಲ್ಲೇ ಏರಿಕೆ ಆಗೋ ಸಾಧ್ಯತೆ ಇದೆ. 1 ಗ್ರಾಮ್ ಶುದ್ಧ ಚಿನ್ನಕ್ಕೆ 20,000 ರೂಪಾಯಿ ಗಡಿ ದಾಟೋ ಸಾಧ್ಯತೆ ಇದೆ. 6 ರಿಂದ 15% ಹಾಕಿದ್ದೀರಾ? ಹೌದು. ಇದನ್ನು ಗ್ರಾಹಕರಿಗೆ ವರ್ಗಾಯಿಸಲಾಗುವುದು. ಇದನ್ನು ಯಾವ ಚಿನ್ನದ ವ್ಯಾಪಾರಿಯು ತನ್ನ ಮೈ ಮೇಲೆ ಎಳೆದುಕೊಳ್ಳುವುದಿಲ್ಲ. ಹೌದು. ಸೊ ಈಗ ಮೋದಿ ಕೊಟ್ಟಿರೋ ಗಿಫ್ಟ್ ಏನು ಅಂದರೆ, ನಿಮ್ಮ ಮನೆಯಲ್ಲಿ ಮದುವೆ ಮಾಡೋಕ್ಕೆ ಮಾಂಗಲ್ಯ ಮಾಡಿಸ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಈ ದುಡ್ಡು ಕೊಡಬೇಕಷ್ಟೇ ನೀವು. ಅಷ್ಟೇ. ಇದು ನಿಮ್ಮ ಮೇಲೆ ನೇರವಾಗಿ ಬರುತ್ತೆ. ಅದರಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡಿ. ಓಕೆ. ನಂಬರ್ 1. ನಂಬರ್ 2, ಅನಿವಾರ್ಯವಾಗಿ ಧಾರ್ಮಿಕ ಅಥವಾ ಇನ್ನಿತರ ಅನಿವಾರ್ಯ ಕಾರಣಗಳಿಗೆ ಚಿನ್ನದ ಬಳಕೆ ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಭಾಗವಾಗಿ ಬಂದಿರುವ ಸ್ಥಳಗಳಲ್ಲಿ ನೀವು 16 ಅಲ್ಲ 26 ಮಾಡಿದ್ರೂ ತಗೋತಾರೆ. ಹೌದು. ಬಹುಶಃ ತಗೊಳ್ಳೋವಾಗ 50 ಗ್ರಾಮ್ನ 35 ಗ್ರಾಮ್ ಮಾಡಬಹುದೇನೋ, ಗೊತ್ತಿಲ್ಲ. ದಿಸ್ ಇಸ್ ದ ಕಂಡೀಷನ್ ಆಫ್ ಚಿನ್ನ. ಹೂಡಿಕೆಯ ವಿಚಾರದಲ್ಲಿ ಹಣ ಹಾಕುವವರು ಚಿನ್ನದ ಮೇಲೆ ಹಾಕುವವರು ಹಾಕುವುದಿಲ್ಲ. ಯಾರು ಹೈಯರ್ ರೇಟ್ಸಲ್ಲಿ ಹೋಗಿ ಹೂಡಿಕೆಗೋಸ್ಕರ ಪರ್ಚೇಸ್ ಮಾಡ್ಕೊಂಬಂದು ನಾಳೆ ಲೋಯರ್ ರೇಟ್ಸ್ ಬಂದಾಗ ತಗಲಾಕೊಳ್ಳೋಕ್ಕೆ ರೆಡಿ ಇರಲ್ಲ, ಹಾಗಾಗಿ ಅವ್ರು ಹಾಕಲ್ಲ. ಓಕೆ. ಸೊ ಎಸೆನ್ಷಿಯಲಿ ನಿಮ್ಮ ಈ ನಿರ್ಧಾರ ಶ್ರೀಸಾಮಾನ್ಯನಿಗೂ ಮಧ್ಯಮ ಮತ್ತು ಮಧ್ಯಮದಿಂದ ಕೆಳಗಡೆ ಇರೋರಿಗೂ ಹೊಡೆತ ಬೀಳತ್ತೆ. ಅದು ದೇಶಕ್ಕಾಗಿ ಅಂದರೆ ನನಗೆ ಗೊತ್ತಿಲ್ಲ, ನಿಮ್ಮ ತೀರ್ಮಾನ. ಓಕೆ. ಆಯ್ತಲ್ಲ. ಇವರಿಂದ ಮೇಲಿದ್ದಾರಲ್ಲ, ಅಪ್ಪರ್ ಮಿಡಲ್ ಆ್ಯಂಡ್ ರಿಚ್ಚು, ಅವರು ಡೋಂಟ್ ಕೇರ್ ಮಾಸ್ಟರ್ಗಳು. ಇದಕ್ಕೆ ಎಷ್ಟಾದರೂ ತಗೋ. ಅವ್ರು 25 ಲಕ್ಷ ಚಿನ್ನ ಪರ್ಚೇಸ್ ಮಾಡ್ತಿದ್ದವನು ಮದುವೆಗೆ 27 ಲಕ್ಷ ಆದ್ರಾಯ್ತು ಹೊಗಲೇ ಅಂತಾನೆ. ಹೌದು. ಅವ್ನು ಕೇರೆ ಮಾಡಲ್ಲ ಅವನು. ಹೌದು. ಹಾಗಾಗಿ ಅವನಿಗೆ ಎಫೆಕ್ಟ್ ಆಗಲ್ಲ, ಇವ್ರಿಗೆ ಎಫೆಕ್ಟ್ ಆಗುತ್ತೆ. ಇದು ಚಿನ್ನದ ಕತೆ. ಓಕೆ. ಫ್ಲಾಟ್ ಮುಗೀತು. ಆಮೇಲೆ ಬಡವರ್ಗದವರು ಚಿನ್ನ ಖರೀದಿ ಮಾಡೋದು ರೆಗ್ಯುಲರ್ ಡೇಸಲ್ಲೂ ತುಂಬ ಕಡಿಮೆನೇ ಅಲ್ವಾ ಸರ್? ಸಾಮಾನ್ಯ. ಅದಕ್ಕೆ ಹೇಳ್ತಿರೋದು ನಾನು, ಆ ಅನಿವಾರ್ಯತೆಗಳು ಮತ್ತು ಧಾರ್ಮಿಕ ಸಂಬಂಧ. ಓಕೆ. ಅಂದರೆ ಮದುವೆಗಳು, ದೇವರಿಗೆ ಒಂದು ಹರಕೆ ಮಾಡಿರ್ತೀನಿ, ನನ್ನ ಮನೆಯಲ್ಲಿ ಏನೋ ಆದರೆ ಅದಕ್ಕೊಂದು ತಿನ್ನದ್ದು ಕಾಸನ್ನು ಕೊಡ್ತೀನಿ, ನಾನು ಚಿನ್ನದೊಂದು ಮೂಗುತಿ ಕೊಡ್ತೀನಿ, ಅಮ್ಮಂಗೆ ಇನ್ನೇನೋ ಕೊಡ್ತೀನಿ ಒಂದು ಅಂತ ಏನೋ ಒಂದು ಮಾಡ್ಕೊಂಡಿರ್ತೀನಿ. ಹೌದು. ಆ ಹರಕೆ ತೀರಿಸುವ ಸಮಯ ಬಂದುಬಿಟ್ರೆ ಈ 6% 15% ಎಲ್ಲ ನೋಡ್ಕೊಂಡು ಕೂರಕ್ಕಾಗತ್ತಾ? ಇಲ್ಲ. ನಾನು ಹರಕೆ ತೀರಿಸ್ಬೇಕು ಅಂದಾಗ ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಓಕೆ. ಮದುವೆ ಮನೆ ಸೆಟ್ಟಾಗಿ ಹೋಗಿದೆ, 2 ಬಳೆ, ಒಂದು ಮಾಂಗಲ್ಯದೊಂದು ಸರ, ಇನ್ನೊಂದು ಸರ, ಒಂದು ಮೂಗುತಿ, ಒಂದು ಈ ಥರದ್ದೇನೋ ಒಂದು ಸಣ್ಣ ಪುಟ ಕೊಡ್ತೀವಿ, ಒಂದು ಸಣ್ಣ ಓಲೆ, ಇದನ್ನು ಕೊಡಬೇಕು ಅಂತಿದೆಯಪ್ಪ. ಈಗ ನಿಲ್ಸೋಕ್ಕಾಗತ್ತಾ? ಆಗಲ್ಲ. ಅನಿವಾರ್ಯ. 16% 18% ಬೈಕೊಂಡು ಸಾಲ ಮಾಡೋ ತಗೋತೀವಿ. ಓಕೆ. ಶ್ರೀಮಂತಂದು ಅದಲ್ಲ ಪಾಯಿಂಟ್. ಅವನು ಆಲ್ರೆಡಿ 50 ಲಕ್ಷ ತಗೊಳಕ್ಕೆ ತೀರ್ಮಾನ ಮಾಡಿರ್ತಾನೆ. ಇನ್ನೊಂದು 5 ಲಕ್ಷ ಜಾಸ್ತಿ, 4 ತಗೊಳಗೆ ಹೋಗತ್ಲ ಕಡೆಗೆ, ಇನ್ನು 4-5 ಲಕ್ಷ ತಾನೆ ತಗೋ ಹೋಗತ್ಲ ಕಡೆಗೆ ಅಂತಾರೆ ಅಷ್ಟೇ. ಹಾಗಾದ್ರೆ ಕೇಂದ್ರದ ಉದ್ದೇಶ ಈಡೇರ್ದಂಗೆ? ಈಡೇರಲ್ಲ. ಬೆಕ್ಸ್ ಕಟ್ತೀನಿ. ಹೆಂಗೆ ಸರ್? ಒಂಚೂರು ಇಳಿಯುತ್ತೆ ಇಂಪೋರ್ಟು. ಓಕೆ. ಬಿಕಾಸ್ ಸ್ವಲ್ಪ ಹಳೆ ಚಿನ್ನ ಹೊರಕ್ಕೆ ಬರ್ಬೋದು. ಒಂದಷ್ಟು ಹಳೆ ಚಿನ್ನ ಹೊರಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ. ಈಗ ತಕ್ಷಣಕ್ಕೆ ಬೇಡ, ಇಳಿದ ಮೇಲೆ ನೋಡ್ಕೊಳ್ಳೋಣ ಅಂತ ಮನೆಗಳಲ್ಲಿ ಹೆಂಗಸರು ತಮ್ಮ ಚಿನ್ನ ಆಚೆ ತರ್ಬೋದು. ಓಕೆ. ಮಕ್ಕಳಿಗೆ, ತಾಯಿ ಮಗುಗಳಿಗೆ, ಅಜ್ಜಿ ಇನ್ಯಾರಿಗೋ ಅಥವಾ ಇನ್ಯಾರೋ ಇಟ್ಟಿದ್ದವ್ರು ಎಕ್ಸ್ಟ್ರಾ ಚಿನ್ನ ಒಂಚೂರು ಇದು ಆಚೆ ಬರ್ಬೋದು. ಹಾಗಾಗಿ ಒಂಚೂರು ಗೋಲ್ಡ್ ಇಂಪೋರ್ಟು 1000 kg ಇದ್ದಿದ್ದು 750 kgಗೋ 800 kgಗೋ ಬರ್ಬೋದೇನೋ. ಓಕೆ. ಅದು ಬಿಟ್ಟರೆ ಇನ್ನೇನೂ ಆಗಲ್ಲ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ? ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅನೌನ್ಸ್ ಮಾಡ್ತಿರೋ ಗಿರಾಕಿ ಯಾರು? RBI. ಹೂ ಆರ್ ಯು ಟು ಡಿಕ್ಲೇರ್ RBIನವರು ಪೆಟ್ರೋಲ್ ಡೀಸೆಲ್ ಬೆಲೆನ? ಏನು ಸರ್ಕಾರದಲ್ಲಿ ಕತ್ತೆ ಕಾಯ್ತಾ ಇದ್ದಾರಂತ ಪೆಟ್ರೋಲಿಯಂ ಮಿನಿಸ್ಟ್ರುಗಳು ಅಥವಾ ಗೌರ್ಮೆಂಟು? ಅದು ಯಾರ್ದು ಡಿಸಿಷನ್ ಅದು? ಹೌ ಕ್ಯಾನ್ ಇಟ್ ಬಿಕಮ್ ಎನ್ RBI ಡಿಸಿಷನ್? ಓಕೆ. ಇದೇ RBI ರೂಪಾಯಿನ ಸೇಫ್ಗಾರ್ಡ್ ಮಾಡ್ಕೋಬೇಕು ನಾವು ಅಂತ ಮಾತಾಡಿದಾಗ ಅದು ನಮ್ಮ ಕೆಲಸ ಅಲ್ಲ ಅಂದ್ರಿ. ಕಳೆದ 1 ವರ್ಷದಿಂದ ಬೀಳ್ತಾ ಬಂದಿದೆ ರೂಪಾಯಿ ದುಡ್ಡು. ಹೌದು.
ಅದು ನಮ್ಮ ಕೆಲಸ ಅಲ್ಲ. ಅದು ನಮ್ಮ ಕೆಲಸ ಅಲ್ಲ. ವಿ ಕೆನಾಟ್ ಡಿಫೆಂಡ್ ದಿ ರುಪಿ ಅಂತಂದ್ರಿ. ವಿ ಹ್ಯಾವ್ ಇನಫ್ ಫಾರಿನ್ ಕರೆನ್ಸಿ, ವಿ ಹ್ಯಾವ್ ಇನಫ್ ಅಂದ್ರಿ ರೆಪೋ ರೇಟ್ ಫಿಕ್ಸ್ ಮಾಡಬೇಕಾರೆ. ಈಗ ಪೆಟ್ರೋಲ್ ನೀವು ಅನೌನ್ಸ್ ಮಾಡ್ತೀರಾ? ಹೂ ಆರ್ ಯು ಟು ಅನೌನ್ಸ್? ಮಾಡೇ ಮಾಡ್ತಾರೆ. ಹೂನು ಇಲ್ಲ, ಆರು ಇಲ್ಲ, ಇವನು ಇಲ್ಲ. ಅಲ್ಲಿ ಡೆಫಿನೆಟ್ ರೈಸ್ ಆಗತ್ತೀಗಿದು. ಓಕೆ, ಇದು ಆಗಲೇ ಬೇಕಿತ್ತು. ಓಕೆ. ಇಷ್ಟು ದಿನ ತಡೆದಿದ್ದೇ ಹೆಚ್ಚಾ ಸರ್? ಹಾಗಾದರೆ ಅಷ್ಟೇ, ಇಷ್ಟು ದಿನ ತಡೆದಿರೋದೇ ಹೆಚ್ಚು ಅಷ್ಟೇ. ಎಸ್, ಒಂದು ಅಪ್ರಾಕ್ಸಿಮೇಟ್ ಲೆಕ್ಕಾಚಾರದ ಪ್ರಕಾರ ಗೊತ್ತಿಲ್ಲ ನನಗೆ, ಐ ನೋ ಐಡಿಯಾ. ಓಕೆ. ಇನ್ನು ಕರ್ನಾಟಕದಲ್ಲಿ ಸಮಗ್ರ ಮತ ಪರಿಷ್ಕರಣೆಗೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆಯನ್ನು ನಡೆಸಿದೆ. ಬಂಗಾಳ, ತಮಿಳುನಾಡಿನ ಬಳಿಕ ಕರ್ನಾಟಕ ಸೇರಿ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಚಿನ್ನದ್ದು ಮತ್ತು ಪೆಟ್ರೋಲ್ ಉಳಿತಾಯದ ಡ್ರಾಮಾಗಳು ನಡೀತೀವಿಯಲ್ಲ, ಸರ್, ಅದಕ್ಕೆ ಹೇಳ್ತೀನಿ, ಅದು ಯಾಕೆ ವರ್ಕ್ ಆಗಲ್ಲ ಅದು ಅನ್ನೋಕ್ಕೆ. ಓಕೆ. ಪ್ರೈಮ್ ಮಿನಿಸ್ಟರ್ 2 ಕಾರ್ ಮಾಡಿದ್ರಂತೆ, ಅವ್ರು ಯಾರೋ ಯೂಸ್ಲೆಸ್ ಪೆಲ್ಲ ಒಬ್ಬಟ್ಟು ಚಡ್ಡಿ ಇದು ಸೈಕಲ್ ಹತ್ಕೊಂಡು ಹೋಗ್ಬಿಟ್ಟಂತೆ ಒನ್ ಡೇಗೆ. ಇಂಥ ಡ್ರಾಮಾಗಳಿಂದ ವರ್ಕ್ ಆಗಲ್ಲ ಅನ್ನೋಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ರಾಜ್ಯವ್ಯಾಪಿ ಫ್ಲಡ್ ಬಂದಿದೆ, ಪ್ರವಾಹ. ಜನರಿಗೆ ಸಹಾಯ ಮಾಡೋಣ ಅಂತ ಭಿಕ್ಷಾಪಾತ್ರೆ ಥರ ಹಿಡ್ಕೊಂಡು ಮುಖ್ಯಮಂತ್ರಿ ಊರಲ್ಲೆಲ್ಲ ತಿರುಗ್ತಾರೆ. ಯಾರೋ ಒಬ್ಬ. ಓಕೆ. ಸಂಜೆ ಅಷ್ಟೊತ್ತಿಗೆ ಎಷ್ಟು ಕಲೆಕ್ಟ್ ಆಗುತ್ತೆ ಗೊತ್ತಾ? ಒಂದು 50-60 ಕೋಟಿ, 100 ಕೋಟಿ ಅಷ್ಟೇ. ಡಿಮಾಂಡ್ ಎಷ್ಟಿರುತ್ತೆ ಗೊತ್ತಾ? ಅದನ್ನು ಪರಿಹಾರ ಮಾಡೋಕ್ಕೆ ನಾವು 3,000 ಕೋಟಿ. 3,000 ಕೋಟಿ, 100 ಕೋಟಿ ಇಷ್ಟೇ ಬರೋದು ದುಡ್ಡು. ಸೊ ಇದನ್ನೇ ಅಲ್ಲಿಗೂ ಕಂಪೇರ್ ಮಾಡಿ, ಇದನ್ನೇ ಅಲ್ಲಿಗೂ ಕಂಪೇರ್ ಮಾಡ್ಕೊಳ್ಳಿ, ಅಷ್ಟೇ ಉಳಿಯೋದು ದುಡ್ಡು. ಉಳಿಸಲೇಬೇಕು ಅಂದರೆ ಲಾರ್ಜರ್ ಸೆಕ್ಟರ್ಸಲ್ಲಿ ಉಳಿಸ್ತಾ ಹೋಗ್ಬಿಡ್ಬೇಕು. ಯಾವ್ದಾರು ಹುಡುಕ್ಬಿಟ್ಟು ಅಲ್ಲೇ ಎತ್ಬಿಡ್ಬೇಕು, ಅದನ್ನು ಓಕೆ, ಬುಡದಲ್ಲೇ ಎತ್ಕೊಂಡ್ಬಿಡ್ಬೇಕು ಆಚೆಗೆ. ಅದೇ ಸರ್ಕಾರ ಪ್ರವಾಹ ಬಂದಿದೆ, ಒನ್ ಟೈಮ್ ಎಲ್ಲರೂ ಈ ಯಾವುದೋ ಇದ್ರ ಮೇಲೆ ಅಥವಾ ಈ ಯಾವುದೋ ಇದ್ರ ಮೇಲೆ, ಈ ಯಾವುದೋ ವ್ಯವಹಾರದ ಮೇಲೆ, ಈ ಗುಡ್ಡಿನ ಮೇಲೆ, ಈ ಲಿಕ್ಕರ್ ಮೇಲೆ, ಅದು ಇನ್ನೇನೋ ಒಂದ್ರ ಮೇಲೆ 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 3% ಒಂದು ಸೆಸ್ ಕೊಟ್ಬಿಟ್ರಪ್ಪ 6 ತಿಂಗಳು ಅಂತಂದರೆ 1,500 ಕೋಟಿ ಬಂದು ಕೂತ್ಕೊಳ್ಳುತ್ತೆ. ದಿಸ್ ಈಸ್ ಹೌ ಫಂಡಿಂಗ್ ಹ್ಯಾಪನ್ಸ್. ನೀವು ಇಲ್ಲಿ ಕಾಲ್ ಕೊಟ್ಬಿಟ್ಟ ತಕ್ಷಣ ಕೈ ಎತ್ಕೊಂಡು ಬಂದುಬಿಡಲ್ಲ ಎಲ್ಲವನ್ನೂ ಸೇವ್ ಮಾಡೋಕ್ಕೆ ಕ್ಯಾನ್ ಹಿಡ್ಕೊಂಬಿಟ್ಟು. ಎಷ್ಟು ಸೇವ್ ಆಗುತ್ತೆ ಅಂತ ನಾನು ನೋಡ್ತೀನಿ ಈ ಕಾಲಿಂದ. ಬಟ್ ಅದು ಒಂದು ಸ್ಪಿರಿಟ್ ಅಷ್ಟೇ. ಇವ್ರುಗಳೆಲ್ಲ ಮಾಡಿರೋದ್ರಿಂದ ಜನರು ಮಾಡಿಬಿಡ್ತಾರೆ ಮಾಡಿ ಅಂತ. ಮಾಡಲ್ಲ, ಜನ ಮಾಡೋಕ್ಕಾಗಲ್ಲ, ಜನ ಮಾಡೋಕ್ಕಾಗಲ್ಲ ಪಾಪ. ಅದೇ ಈಗ ವರ್ಕ್ ಫ್ರಮ್ ಹೋಮ್ ಮಾಡಿ, ವರ್ಚುವಲ್ ಮೀಟಿಂಗ್ ಮಾಡಿ, ಎಲ್ಲರಿಗೂ ಅದೆಲ್ಲ ಫೆಸಿಲಿಟಿಗಳು ಇರಲ್ವ? ಇರಬೇಕಲ್ಲ, ನೋಡೋಣ. ಎಸ್.